ACL ಸರ್ಜರಿ ಆದ್ಮೇಲೆ ಯಾವಾಗ ಮತ್ತೆ ವಾಪಸ್ ಸ್ಪೋರ್ಟ್ಸ್ ಆಡೋದಕ್ಕೆ ಸ್ಟಾರ್ಟ್ ಮಾಡಬಹುದು ಅಂತ ತುಂಬಾ ಜನ ಕೇಳ್ತಾರೆ. ಆನ್ಸರ್ ಇಸ್ 6 to 9 months. ಎಕ್ಸ್ಪ್ಲೇನ್ ಮಾಡ್ತೀನಿ, ರೀಲ್ ನ ಕೊನೆವರೆಗೂ ನೋಡಿ. ACL ರೀಕನ್ಸ್ಟ್ರಕ್ಷನ್ ಮಾಡಬೇಕಾದ್ರೆ ನಾವು ಪ್ರಮುಖವಾಗಿ 4 ಗ್ರಾಫ್ ನ ಯೂಸ್ ಮಾಡ್ತೀವಿ. ನಮ್ಮ ಬಾಡಿಲಿರೋ ಮಸಲ್ಸ್ ನ ಟೆಂಡಾನ್ಸ್ ನ ಕ್ವಾಡ್ರಿಸೆಪ್ಸ್ ಟೆಂಡಾನ್, ಪಟೆಲಾರ್ ಟೆಂಡಾನ್, ಸೆಮಿ ಟೆಂಡಿನೋಸಿಸ್ ಅಂದ್ರೆ ಹ್ಯಾಮ್ಸ್ಟ್ರಿಂಗ್ ಟೆಂಡಾನ್ ಮತ್ತೆ ಪೆರೋನಿಯಸ್ ಲಾಂಗಸ್ ಟೆಂಡಾನ್ಸ್ ನ ಫೋಲ್ಡ್ ಮಾಡಿ ಯೂಸ್ ಮಾಡ್ತೀವಿ. ಸ್ಟಾರ್ಟಿಂಗು ನಮ್ದು ನೇಟಿವ್ ACL ಗಿಂತ ಈ ಗ್ರಾಫ್ಟ್ ಸ್ಟ್ರೆಂತ್ ತುಂಬಾ ಜಾಸ್ತಿನೇ ಇರುತ್ತೆ. ಬಟ್ ಪ್ರಾಬ್ಲಮ್ ಇಸ್ ಸರ್ಜರಿ ಆದ್ಮೇಲೆ ಬ್ಲಡ್ ಸಪ್ಲೈ ಕಂಪ್ಲೀಟ್ ಆಗಿ ಕಟ್ ಆಗೋದ್ರಿಂದ ಟೈಪ್ 1 ಕೊಲಾಜಿನ್ ವಾಪಸ್ ಬರೋದಕ್ಕೆ ಟೈಮ್ ತಗೊಳ್ಳೋದ್ರಿಂದ ಇನಿಷಿಯಲಿ ಅಂದ್ರೆ 6 ವಾರದಲ್ಲಿ ವೀಕ್ ಆಗುತ್ತೆ ಗ್ರಾಫ್ಟ್. ಆಲ್ಮೋಸ್ಟ್ ಅದ್ರ ಒರಿಜಿನಲ್ ಸ್ಟ್ರೆಂತ್ ಗಿಂತ 50% ವೀಕ್ ಆಗ್ಬಿಡುತ್ತೆ. ಬರ್ತಾ 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 ನಿಧಾನಕ್ಕೆ ಬ್ಲಡ್ ಸಪ್ಲೈ ಜೊತೆ ಟೈಪ್ 1 ಕೊಲಾಜಿನ್ ವಾಪಸ್ ಬಂದು 9 ತಿಂಗಳಲ್ಲಿ 60 to 90% ACL ಒರಿಜಿನಲ್ ಸ್ಟ್ರೆಂತ್ ಬರುತ್ತೆ. ಒಂದು ಪ್ರಾಬ್ಲಮ್ ಇದೆ, 3 ತಿಂಗಳಾದ್ಮೇಲೆ ನಿಮಗೆ ಮಸಲ್ ಸ್ಟ್ರೆಂತ್ ಎಲ್ಲ ವಾಪಸ್ ಬಂದಿದೆ, ಪೇನ್ ಎಲ್ಲ ಕಡಿಮೆ ಆಗಿದೆ, ಮೂವ್ಮೆಂಟ್ಸ್ ಎಲ್ಲ ನಾರ್ಮಲ್ ಆಗಿದೆ ಅಂತ ಅನ್ಸುತ್ತೆ. ಬಟ್ ಇನ್ನ ನಿಮ್ದು ಗ್ರಾಫ್ಟ್ ವೀಕ್ ಆಗೇ ಇರುತ್ತೆ. ಇದೇ ರೀಸನ್ಗೆ ಸ್ಪೋರ್ಟ್ಸ್ ಬೇಗ ಆಡೋದಕ್ಕೆ ಸ್ಟಾರ್ಟ್ ಮಾಡಿದ್ರೆ ಗ್ರಾಫ್ಟ್ ಸ್ಟ್ರೆಚ್ ಆಗುತ್ತೆ, ಕಟ್ ಆಗುತ್ತೆ, ಫೇಲ್ ಆಗೋ ಚಾನ್ಸ್ ತುಂಬಾ ಜಾಸ್ತಿ ಇರುತ್ತೆ. ಸೊ ಈ ಟೆಂಡಾನ್ ಲಿಗಮೆಂಟ್ ಆಗಿ ಕನ್ವರ್ಟ್ ಆಗೋದು, ಲಿಗಮೆಂಟೈಸೇಷನ್ ಅಂತ ಏನ್ ಹೇಳ್ತೀವಿ, ಇದು ಟೈಮ್ ತಗೊಳ್ಳೋದ್ರಿಂದ ಮತ್ತೆ ನೀವು ಪ್ರಾಪರ್ ಫಿಸಿಯೋ ಆಕ್ಟಿವಿಟೀಸ್ ಮಾಡಬೇಕಾಗಿರೋದ್ರಿಂದ ಕೆಲವೊಂದು ಟೆಸ್ಟ್ಗಳನ್ನು ಮಾಡಿಸ್ತೀವಿ. ಇದೆಲ್ಲ ಮಾಡಿ 9 months ಅಲ್ಲಿ ಎಲ್ಲ ಓಕೆ ಇದೆ ಅಂತಂದ್ರೆ ಮಾತ್ರ ಸ್ಪೋರ್ಟ್ಸ್ ಆಕ್ಟಿವಿಟೀಸ್ಗೆ ಗ್ರೀನ್ ಸಿಗ್ನಲ್ ಕೊಡ್ತೀವಿ. ಇದೇ ತರ ACL ಬಗ್ಗೆ, ಗ್ರಾಫ್ಟ್ಗಳ ಬಗ್ಗೆ ನಿಮ್ಗೆ ಏನಾದರೂ ತಿಳಿಬೇಕು ಅಂತ ಅನ್ಸಿದ್ರೆ ಕಮೆಂಟ್ಸ್ ಮಾಡಿ. ಥ್ಯಾಂಕ್ ಯು.